ಹಿಂದಿನ ಸಿದ್ದರಾಮಯ್ಯ ಸರ್ಕಾರ 2023ರ ಅಸೆಂಬ್ಲಿ ಚುನಾವಣೆಯ ದಿಗ್ವಿಜಯದ ನಂತರ ತಾನು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ 5 ಗ್ಯಾರಂಟಿ ಯೋಜನೆಗಳನ್ನ ತತ್ಕ್ಷಣವೇ ಅನುಷ್ಠಾನ ಮಾಡಿತು. ಅಷ್ಟರ ಮಟ್ಟಿಗೆ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. 2023 ಆಗಸ್ಟ್ನಿಂದ ಅನುಷ್ಠಾನಗೊಂಡ ಈ 5 ಗ್ಯಾರಂಟಿಗಳ ಪೈಕಿ ಅಂದ್ರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವಶಕ್ತಿ, ಈ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಸರ್ಕಾರದ ಬೊಕ್ಕಸಕ್ಕೆ ಅತಿ ಹೆಚ್ಚು ಹೊರೆಯಾಗಬಲ್ಲ ಬಾಬತ್ತು ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ. ಇದು ಬಹುಶಃ ಇಡೀ ಸ್ವತಂತ್ರ ಭಾರತ ಇತಿಹಾಸದಲ್ಲೇ ಯಾವುದೇ ರಾಜ್ಯದಲ್ಲೂ ಕೂಡ ಈ ಪ್ರಮಾಣದ ನಗದು ಹಣ ವರ್ಗಾವಣೆಯ ಯೋಜನೆ ಮೊದಲು ಎಲ್ಲೂ ಅನುಷ್ಠಾನವಾಗಿರ್ಲಿಕ್ಕಿಲ್ಲ. ಇರಲಿ, ಇದರ ಉದ್ದೇಶ ಸುಮಾರು 1,23,00,000 ಯಜಮಾಂತಿಯರಿಗೆ, ಅಂದ್ರೆ ಯಾವುದೇ ಮಾಸಿಕ ಆದಾಯವಿಲ್ಲದ, ಖಚಿತ ಆದಾಯ ಮೂಲವಿಲ್ಲದ ಗೃಹಿಣಿಯರು, ಹೋಮ್ ಮೇಕರ್ಸ್ ಅನ್ನೋ ಅಭಿದಾನ ಹೊತ್ತ ಮಹಿಳೆಯರು ಮತ್ತು ಅತಿ ಅನಿರ್ದಿಷ್ಟ ಆದಾಯದ, ಕಮ್ಮಿ ಆದಾಯದ ಕೂಲಿಕಾರ ಮಹಿಳೆಯರು ಇತ್ಯಾದಿಗಳಿಗೆ, ಅಂದ್ರೆ ಬಹುಪಾಲು ಇವರೆಲ್ಲ BPL ಕಾರ್ಡ್ದಾರರು, ಬಡತನದ ರೇಖೆಗಿಂತ ಕೆಳಗಿರುವ ಮಹಿಳೆಯರಿಗೆ 1,23,00,000 ಅಂತ ಅಂದಾಜು ಮಾಡಲಾದ ಯಜಮಾಂತಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡೋ ಯೋಜನೆ. ಈ ನಗದು ಪಾವತಿ ಯೋಜನೆಯೇ ಗೃಹಲಕ್ಷ್ಮಿ ಯೋಜನೆ. ತತ್ಪರಿಣಾಮವಾಗಿಂತ ಬೃಹತ್ ಯೋಜನೆಯ ಜವಾಬ್ದಾರಿಯನ್ನ ಅವತ್ತು ಸಿದ್ದರಾಮಯ್ಯ ಸರ್ಕಾರ ವಹಿಸಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿದ್ದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ ಕೇಳಿ ಹೊಸ ತಲೆಮಾರಿನ ಉದಯೋನ್ಮುಖ ನಾಯಕಿ. ಅವರು ಮೊದಲ ಬಾರಿ MLA ಆದ ತಕ್ಷಣವೇ ಮೊದಲು ಮಾಡಿದ ಕೆಲಸ ತಮ್ಮ ಸಹೋದರನನ್ನ MLC ಮಾಡ್ಬಿಟ್ರು. ತದನಂತರ 2024ರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಮಗನನ್ನ ಲೋಕಸಭಾ ಚುನಾವಣೆ ಕಣಕ್ಕಿಳಿಸ್ಬಿಟ್ಟು ಗೆಲ್ಲಿಸ್ಲಿಕ್ಕಾಗದೆ ಸ್ವಲ್ಪ ಮಟ್ಟಿಗೆ ನಿರಾಸೆ ಹೊಂದಿದ್ರು. ಸೊ ಏಕ್ದಮ್ ಅಧಿಕಾರ ರಾಜಕಾರಣ, ಕುಟುಂಬ ರಾಜಕಾರಣ, ಈ ತರ ಎಲ್ಲ ರೀತಿಯ ವ್ಯವಹಾರಿಕ ರಾಜಕಾರಣಗಳಲ್ಲಿ ಪರಿಣಿತರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ದಕ್ಷ ಆಡಳಿತಗಾರ್ತಿ ಅನ್ನೋ ಒಂದು ಭ್ರಮೆಯನ್ನು ಮೂಡಿಸಿದ್ರು ಅಂತ ಕಾಣುತ್ತೆ, ಒಂದು ನಂಬಿಕೆಯನ್ನು ಹುಟ್ಟಿಸಿದ್ರು ಜನರಲ್ಲಿ. ಅದಿರ್ಲಿ, ಈ ಗೃಹಲಕ್ಷ್ಮಿ ಯೋಜನೆ ಮತ್ತಿತರ ಯೋಜನೆಗಳಿಂದಾಗಿ, ಅಂದ್ರೆ ಉಚಿತ ಬಸ್ ಪ್ರಯಾಣದ ಯೋಜನೆ, ಶಕ್ತಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಉಚಿತ ವಿದ್ಯುತ್ ಪೂರೈಕೆ ಯೋಜನೆ, ಯುವಶಕ್ತಿ ಯೋಜನೆ, ನಿರುದ್ಯೋಗಿ ಪದವೀಧರ ಯುವಕರು ಮತ್ತು ನಿರುದ್ಯೋಗಿ ಡಿಪ್ಲೊಮಾಧಾರಿ ಯುವಕರಿಗೆ ಮಾಸಿಕ 3,000 ಮತ್ತು ಅನುಕ್ರಮವಾಗಿ 1,500 ರೂಪಾಯಿ ಕೊಡೋ ಯೋಜನೆ, ಸ್ಟೈಪಂಡ್ ಕೊಡೋ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ. ಈ ರೀತಿ ಹೊಸ ಬಗೆಯ ಆರ್ಥಿಕ ಸಬಲೀಕರಣದ ಯೋಜನೆಗಳಿಂದಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದೇ ರಾಜ್ಯ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾರ್ಷಿಕ 36,000 ಕೋಟಿಯಷ್ಟು ಅನುದಾನವನ್ನ ಬಿಡುಗಡೆ ಮಾಡುವಂತ ಪ್ರಯೋಗ ಎಂದೂ ನಡೆದಿರಲಾರದು. ಅಷ್ಟರ ಮಟ್ಟಿಗೆ ಆವತ್ತಿನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೃಷ್ಟವಂತ ಸಚಿವೆ ಆಗಿದ್ರು. ಅಷ್ಟೇ ಅಲ್ಲ, ಇತರ ಹೆವಿವೇಟ್ ಇಲಾಖೆಗಳು, ಭಾರಿ ತೂಕದ ಇಲಾಖೆಗಳು, PWD, ಹೋಮ್, ರೆವಿನ್ಯೂ ಇತ್ಯಾದಿ ಇಲಾಖೆಗಳ ತಮ್ಮ ಸಹೋದ್ಯೋಗಗಳ ಒಂದು ಅಸೂಯೆ ಕೂಡ ಗುರಿಯಾಗಿದ್ರು ಅಂತ ಕಾಣುತ್ತೆ. ಅಯ್ಯೋ, ನಮ್ಗೆ ಇಷ್ಟೊಂದು ಬಜೆಟ್ ಇಲ್ಲ, ಜಲಸಂಪನ್ಮೂಲ ಇಲಾಖೆ, ಲೋಕೋಪಯೋಗಿ ಇಲಾಖೆ ಇಲ್ಲದಷ್ಟು ಬಜೆಟ್ ಅನ್ನ ಈ ಮಹಿಳಾ ಮಕ್ಕಳ ಇಲಾಖೆ ಕೊಡ್ತಾರಲ್ಲ ಅಂತ ಬಹುಶಃ ಅನೇಕರಿಗೆ ಅವ್ರಿಗೆ ಕಣ್ಣು ಕಿಸರಾಗಿರ್ಬೋದು. ಅದರಲ್ಲಿ ಈ 36,000 ಕೋಟಿ ಬಜೆಟ್ಗಳ ಪೈಕಿ ಅತಿ ಹೆಚ್ಚು ಖರ್ಚಿನ ಬಾಬತ್ತಿದ್ದು ಈ ಗೃಹಲಕ್ಷ್ಮಿ ಯೋಜನೆ. ಇದು ಈ 1,23,00,000 ಯಜಮಾಂತಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಅಂತಂದ್ರೆ, ಒಂದು ಕುಟುಂಬಕ್ಕೆ 4 ಜನ ಮತದಾರರಿದ್ರೆ, ಸೊ 4.25 ಕೋಟಿ ಮತದಾರರನ್ನ ವಶೀಕರಣ ಮಾಡ್ಕೊಂಡಿವೆ ಅನ್ನೋ ಆತ್ಮವಿಶ್ವಾಸದಿಂದ ಬೀಗ್ತಾ ಇತ್ತು ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷ. ಇದೀಗ 2 ಆರ್ಥಿಕ ವರ್ಷಗಳಲ್ಲಿ ಈ ಯೋಜನೆ ಅನುಷ್ಠಾನವಾಗಿದೆ. ಈ ಎಲ್ಲಾ ಗ್ಯಾರಂಟಿ ಯೋಜನೆಗಳ ಪರಿಣಾಮವನ್ನ, ಅವುಗಳ ಸಾರ್ಥಕತೆಯನ್ನ ಮತ್ತು ಅವುಗಳ ಸುಸ್ಥಿರತೆಯನ್ನ, ಇವುಗಳನ್ನ ಸುಸ್ಥಿರವಾಗಿ ಮುಂದುವರ್ಸ್ಕೊಂಡು ಹೋಗಬಹುದಾ ಇತ್ಯಾದಿ ಪರಿಶೀಲನೆ ಮಾಡಿತು ಅಖಿಲ ಭಾರತ ಲೆಕ್ಕಪತ್ರ ಪರಿಶೋಧಕ ಇಲಾಖೆಯ ಆಡಿಟರ್ ಅಂಡ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ, ಅಂದ್ರೆ ಮಹಾಪ್ರಧಾನ ಲೆಕ್ಕ ಪರಿಶೋಧಕರು ಮತ್ತು ಮಹಾಪ್ರಬಂಧಕರು, ಅವರು ನೀಡಿದ ವಾರ್ಷಿಕ ವರದಿಯಲ್ಲಿ ಇದರ ಗುಟ್ಟು ರಟ್ಟಾಗಿದೆ. ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಇವರು ಗೃಹಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ, ಯಾವ ಪರಿಯ ಆಡಳಿತಾತ್ಮಕ ಮುತುವರ್ಜಿ ವಹಿಸಿದ್ದಾರೆ, ಯಾವ ರೀತಿಯ ಆರ್ಥಿಕ ಶಿಸ್ತನ್ನು ಪಾಲಿಸಿದ್ದಾರೆ ಅನ್ನೋ ಎಲ್ಲ ವಿಷಯವನ್ನ
ಈ ವರ್ಷ ಬಿಡುಗಡೆ ಮಾಡಲಾದ CAG ವರದಿ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ವರದಿಯಲ್ಲಿ ಬಯಲಾಗ್ಬಿಟ್ಟಿದೆ. ಹೀಗಾಗಿ ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ರವರೇ ತಮ್ಮ ಹೊಸ ಹುರುಪಿನಲ್ಲಿ ಯಾವುದೇ ವೋಟ್ ಬ್ಯಾಂಕ್ ಲೆಕ್ಕಾಚಾರದ ಮುಲಾಜಿಲ್ಲದೆ ದಿಢೀರ್ನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳೇ ಬಿಟ್ರು, ಸತ್ತೋಗಿರೋ ಮಹಿಳೆಯರ ಹೆಸರಲ್ಲಿ ಸುಮಾರು 110 ಕೋಟಿ ರೂಪಾಯಿ ಪೋಲಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಒಂದು ಹೇಳಿಕೆ ಕೊಟ್ಬಿಟ್ರು. ಇದಾದ ನಂತರ ಏನಿರ್ಬೋದು ಆ CAG ವರದಿ ಇಲ್ಲಂತ ವಿವರಗಳ ಕಡೆ ಮಾಧ್ಯಮಗಳ ಲಕ್ಷ್ಯ ಹೋಯಿತು. ವಿರೋಧ ಪಕ್ಷ ಯಾಕೋ ಅಷ್ಟಾಗಿ ಈ ವಿಚಾರವನ್ನ ಪ್ರಸ್ತಾಪಿಸ್ತಾ ಇಲ್ಲ. ಇರ್ಲಿ, ಕೆಲವು ಸ್ವಾರಸ್ಯಕರ ಸಂಗತಿಗಳು ಯಾವುದು ಅಂತಂದ್ರೆ, 23,262 ಫಲಾನುಭವಿಗಳಿಗೆ 26262 ಫಲಾನುಭವಿಗಳಿಗೆ ಅವ್ರಿಗೆ ಬ್ಯಾಂಕ್ ಖಾತೆ ಇಲ್ಲದೆ ಇದ್ರು ಕೂಡ ಅವ್ರಿಗೆಲ್ರಿಗೂ ಕೂಡ 60,48,00,000 ರೂಪಾಯಿ ಸಂದಾಯವಾಗಿದೆ. ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ವ್ಯವಸ್ಥೆ ಯಾವ ತರದ್ದು ಅಂತಂದ್ರೆ, 2014ರಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಬಂದ ಕೂಡ್ಲೇನೆ ನರೇಂದ್ರ ಮೋದಿ ಅವರು ಮಾಡಿದ ಅತ್ಯಂತ ಜನೋಪಯೋಗಿ ಕಾರ್ಯಕ್ರಮ ಅಂತಂದ್ರೆ ಜನ್ಧನ್ ಖಾತೆ. ದೇಶಾದ್ಯಂತ ಸುಮಾರು 53 ಕೋಟಿ ಬಡವರು, ಅವರಲ್ಲಿ 60% ಮಹಿಳೆಯರಾಗಿದ್ರು, ಗೃಹಿಣಿಯರಾಗಿದ್ರು. ಅವ್ರಿಗೆಲ್ರಿಗೂ ಕೂಡ ಬ್ಯಾಂಕ್ ಖಾತೆ, ಸರ್ಕಾರವೇ ಸ್ವಂತ ಕನಿಷ್ಠ ಡೆಪಾಸಿಟ್ ಇಟ್ಬಿಟ್ಟು ಬ್ಯಾಂಕ್ ಖಾತೆ ತೆರೆದು ಅವುಗಳನ್ನ ಆಧಾರ್ ಮತ್ತು ಮೊಬೈಲ್ಗೆ ಲಿಂಕ್ ಮಾಡಿಬಿಟ್ಟು ಇನ್ ಮುಂದೆ ಸರ್ಕಾರಗಳ ವತಿಯಿಂದ, ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ವತಿಯಿಂದ ಅವ್ರಿಗೆ ಸಂದಾಯವಾಗಬಹುದಾದ ಯಾವುದೇ ರೀತಿಯ ಸಂಭಾವನೆ, ಅದು ಪಿಂಚಣಿ ರೂಪದಲ್ಲಿರ್ಲಿ ಅಥವಾ ಈ ಗ್ಯಾರಂಟಿ ರೂಪದಲ್ಲಿರ್ಲಿ, ಅದು ಒಂದ್ ಕಿಂಚಿತ್ತು ಪೋಲಾಗದಂತೆ, ಮಧ್ಯವರ್ತಿಗಳ ಪಾಲಾಗದಂತೆ ನೇರವಾಗಿ ಹಣ ಜಮಾ ಮಾಡೋ ವ್ಯವಸ್ಥೆಯನ್ನು ತಂದಿದ್ರು. ಆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರ ಆದಾಯ ರವಾನೆ ಮಾಡುವಂತ ವ್ಯವಸ್ಥೆ, ಅದನ್ನು ಬಳಸ್ಕೊಂಡ್ಬಿಟ್ಟು ಕರ್ನಾಟಕ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವ ರೀತಿ ಜಾರಿ ಮಾಡಿತು ಅಂತಂದ್ರೆ, 23,262 ಅಂದ್ರೆ ಬ್ಯಾಂಕ್ ಖಾತೆ ಇರದಿದ್ದ ಫಲಾನುಭವಿಗಳಿಗೆ, ಅಂದ್ರೆ ತಿಂಗಳಿಗೆ 2,000ದಂತೆ, ಅದ್ರ ವರ್ಷಕ್ಕೆ 24,000, ತಲಾ 24,000ದಂತೆ 60,48,00,000 ರೂಪಾಯಿಗಳನ್ನ ವರ್ಗಾವಣೆ ಮಾಡಿಬಿಟ್ಟಿದ್ದಾರಂತೆ. ಯಾರು ಪಡ್ಕೊಂಡ್ರು ಹಣವನ್ನ? ಬ್ಯಾಂಕ್ ಖಾತೆ ಇಲ್ದಿದ್ರೆ ಹೇಗ್ ಪತ್ತೆ ಮಾಡ್ತೀರಾ ಅವ್ರು ಯಾರು ಅಂತಂದ್ಬಿಟ್ಟು. ಇನ್ನು ಒಂದೇ ಬ್ಯಾಂಕ್ ಖಾತೆಯಿಂದ 19,020 ಮಂದಿ ಫಲಾನುಭವಿಗಳಿಗೆ, 19,020 ಮಹಿಳೆಯರಿಗೆ ವಾರ್ಷಿಕ 24,000 ಕೋಟಿಯಂತೆ 45,64,80,000 ರೂಪಾಯಿಗಳನ್ನ ವರ್ಗಾವಣೆ ಮಾಡಲಾಗಿದೆ. ಇವರು ಕೂಡ ಯಾರು? ಅದೇಗೆ ಒಂದೇ ಖಾತೆಯಲ್ಲಿ 19,020 ಫಲಾನುಭವಿಗಳು ಇರ್ಲಿಕ್ಕೆ ಸಾಧ್ಯ? ಅಥವಾ 19,020 ಜನ ಮಹಿಳೆಯರು ಒಂದೇ ಬ್ಯಾಂಕ್ ಅಕೌಂಟ್ ನಲ್ಲಿ ತಮಗೆ ಬೇಕಾದಂತ ಆದಾಯವನ್ನ ಪಡ್ಕೊಂಡ್ಬಿಟ್ರ? ಇದು ಯಾವ ರೀತಿ? ಅತ್ಯಂತ ಕುತೂಹಲಕಾರಿಯಾಗಿದೆ ಈ ಸರ್ಕಾರದ ವ್ಯವಹಾರ. ಇದಕ್ಕೂ ದೊಡ್ಡ ಪ್ರಮಾಣದ ಹಣ ವಿನಿಯೋಗ ಆಗಿರೋದು ಮತ್ತೊಂದು ಖಾತೆಯಲ್ಲಿ. ಅಂದ್ರೆ 8,995 ಅಧಿಕೃತ ಬ್ಯಾಂಕ್ ಖಾತೆ ಹೊಂದಿದ ಮಹಿಳೆಯರೇ, ಅವ್ರಿಗೆ ವಾರ್ಷಿಕ 24,000ದಂತೆ 21,58,00,000 ಸಂದಾಯ ಆಗಿತ್ತು. ಇದ್ರ ಜೊತೆಗೆ ಅವ್ರಿಗೆ ಮತ್ತೆ ಒಂದೊಂದು ತಿಂಗಳು ಹೆಚ್ಚುವರಿ ಅಡ್ವಾನ್ಸ್ ಪೇಮೆಂಟ್ ಆಗೋಗ್ಬಿಟ್ಟಿದೆ ಅಂತೆ, 1,80,00,000 ರೂಪಾಯಿ. ಅಂದ್ರೆ ಪ್ರತಿಯೊಬ್ಬರಿಗೆ 2,000ದಂತೆ ಈ 8,995 ಮಹಿಳೆಯರಿಗೆ 1,80,00,000 ರೂಪಾಯಿ ಹೆಚ್ಚುವರಿ ವರ್ಗಾವಣೆ ಆಗ್ಬಿಟ್ಟಿದೆ ಅಂತೆ. ಎಂತ ಅದೃಷ್ಟವಂತರು, ಅವ್ರಿಗೆ 1 ತಿಂಗಳು ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಇನ್ನು ಸಾವಿರಾರು ಜನ ಮಹಿಳೆಯರು ನಾವು 3-4 ತಿಂಗಳಿಂದ ಬಂದೇ ಇಲ್ಲ, 6 ತಿಂಗಳಿಂದ ಬಂದೇ ಇಲ್ಲ ಅಂತ ಅನೇಕ ಕಡೆ ದೂರ ಹೇಳ್ತಾ ಇರುವಾಗ, ಈ 8,995 ಮಂದಿ ಇವರೆಲ್ಲ ಬಹುಪಾಲು ಬೆಳಗಾಂ ಜಿಲ್ಲೆಯವರಂತೆ. ಆವತ್ತಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯ ತವರು ಜಿಲ್ಲೆಯವರಂತೆ. ಅವ್ರಿಗೆಲ್ಲ 1,80,00,000 ಹೆಚ್ಚುವರಿ ವರ್ಗಾವಣೆ ಆಗಿತ್ತಂತೆ. ಸೊ ಹೀಗೆ 8,995 ಮಹಿಳೆಯರಿಗೆ 21,58,80,000 ರೂಪಾಯಿ ಸಂದಾಯವಾಗಿತ್ತು. ಇನ್ನು ಈ ಮೂರಕ್ಕಿಂತ ಅತಿ ದೊಡ್ಡ ಹಣ ವಿನಿಯೋಗ, ದುರ್ವಿನಿಯೋಗ ಅಂತ ಹೇಳ್ಬೋದು. ಇದು ಈ ಸರ್ಕಾರದ ಆಡಳಿತ ವ್ಯವಸ್ಥೆಯ, ವಿಶೇಷವಾಗಿ ಹಣಕಾಸು ಇಲಾಖೆಯ ನಿರ್ಲಕ್ಷ್ಯ ಮತ್ತು ದಿವ್ಯ ಮೌನ ಅದಕ್ಕೆ ಸಾಕ್ಷಿಯಾದಂತಿದೆ. 1,95,000 ಮೃತ ಮಹಿಳೆಯರಿಗೆ, ಅಂದ್ರೆ 1,00,000 ಈ ಭೂಮಿಯ ಮೇಲೆ ಇಲ್ಲದೆ ಇರುವಂತ 1,95,000 ಮಹಿಳೆಯರಿಗೆ ವಾರ್ಷಿಕ ತಲಾ 24,000 ರೂಪಾಯಿನಂತೆ 4,680 ಕೋಟಿ ರೂಪಾಯಿ ಜಮಾ ಆಗಿಬಿಟ್ಟಿದೆ, ಅವ್ರ ಖಾತೆಗಳಿಗೆ ಜಮಾ ಆಗಿಬಿಟ್ಟಿದೆ. ಅದನ್ನು ಬಳಸ್ಕೊಂಡಿರೋರು ಯಾರು? ಅದನ್ನ ವಿಡ್ರಾ ಮಾಡ್ಕೊಂಡಿರೋರು ಯಾರು? ಬಳಸ್ಕೊಂಡಿರೋ ಯಾರು? ಅವ್ರ ಕುಟುಂಬ ವರ್ಗದವರ? ಯಾಕೆ ಆ ಕುಟುಂಬ ವರ್ಗದವರು ತಮ್ಮ ಸಂಬಂಧಿಕರು ಈ ರೀತಿ ಈ ಗೃಹಲಕ್ಷ್ಮಿ ಫಲಾನುಭವಿ ಆಗಿದ್ದ ಮಹಿಳೆ ಸತ್ತೋಗಿದ್ದಾರೆ ಅನ್ನೋ ಮಾಹಿತಿ ಕೊಡ್ಲೇ ಇಲ್ವಾ? ಅಥವಾ ಅದನ್ನ ಚೆಕ್ ಮಾಡ್ಲಿಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ವಾ ಸರ್ಕಾರದಲ್ಲಿ? ಸೊ ಇದು ಒಂಥರದ ದುರ್ವಿನಿಯೋಗವಾದ್ರೆ, ಅಲ್ಲಿ ಭ್ರಷ್ಟಾಚಾರ ಅಂತ ಹೇಳಲ್ಲ, ಒಂದು ದಿವ್ಯ ನಿರ್ಲಕ್ಷ್ಯ, ಆಡಳಿತದ ಅದಕ್ಷತೆ ಮತ್ತು
ಹಣಕಾಸಿನ ಅಶಿಸ್ತು. 1,95,000 ಸತ್ತ ಮಹಿಳೆಯರಿಗೆ ತಲಾ 24,000 ವಾರ್ಷಿಕ 24,000 ರೂಪಾಯಿನಂತೆ 4,680 ಕೋಟಿ ರೂಪಾಯಿ ವಿನಿಯೋಗವಾಗೋಗ್ಬಿಟ್ಟಿದೆ. ಇದೇ ರೀತಿ ತೆರಿಗೆದಾರ ಮಹಿಳೆಯರು ಈ ಗೃಹಲಕ್ಷ್ಮಿಯ ಮೂಲ ನಿಯಮಗಳ ಪ್ರಕಾರ ಯಾವ ಕುಟುಂಬದಲ್ಲಿ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ, ವಾರ್ಷಿಕ ವರಮಾನ ತೆರಿಗೆ ಮತ್ತಿತರ ತೆರಿಗೆಗಳನ್ನು ಕಟ್ಟುವಂತ ಕುಟುಂಬದ ಮಹಿಳೆಯರಿಗೆ ಇದಕ್ಕೆ ಅರ್ಹತೆ ಬರೋದಿಲ್ಲ. ಆದ್ರೂ ಕೂಡ ಈ ಸರ್ಕಾರ ತುಂಬಾ ಉದಾರವಾಗಿತ್ತು. ಯಾಕಂದ್ರೆ ಚುನಾವಣೆ ಗೆಲ್ಬೇಕಾಗಿತ್ತು, ಗೆದ್ದ ಸ್ಥಾನಗಳನ್ನ ಭದ್ರಪಡಿಸ್ಕೋಬೇಕಾಗಿತ್ತು. ಸೊ 1,94,000 ತೆರಿಗೆದಾರ ಕುಟುಂಬದ ಟ್ಯಾಕ್ಸ್ ಪೇಯರ್ ಕುಟುಂಬಗಳ ಮಹಿಳೆಯರಿಗೆ ವಾರ್ಷಿಕ 24,000ದಂತೆ 4,656 ಕೋಟಿ ರೂಪಾಯಿ ಜಮಾ ಮಾಡ್ಬಿಟ್ಟಿದ್ದಾರೆ. ಈ ರೀತಿ ಸತ್ತ ಮಹಿಳೆಯರು ಮತ್ತು ಟ್ಯಾಕ್ಸ್ ಪೇಯರ್ ಮಹಿಳೆಯರಿಗೆ ಸಂದಾಯವಾದ ಹಣದ ಮೊತ್ತವೇ 10,000 ಕೋಟಿ ಮೀರುತ್ತೆ. ಇದು ಕೇವಲ 1 ವರ್ಷದ ಲೆಕ್ಕವನ್ನು ನಾವು ಕೊಡ್ತಾ ಇದ್ದೇವೆ. ಸರ್ಕಾರ ಈಗಾಗಲೇ 2.5 ವರ್ಷ ಇದನ್ನ ಅನುಷ್ಠಾನ ಮಾಡ್ತಾ ಬಂದ್ಬಿಟ್ಟಿದೆ. ಅಂದ್ರೆ ಸುಮಾರು 20,000 ಕೋಟಿಗೂ ಅಧಿಕ ಮೊತ್ತ ಅದು ದುರ್ವಿನಿಯೋಗವಾಗಿಬಿಟ್ಟಿದೆ. ನಿರ್ದಿಷ್ಟ ಅರ್ಹ ಮತ್ತು ಯೋಗ್ಯ ಫಲಾನುಭವಿಗಳಿಗೆ ತಲುಪೋದ್ರ ಬದಲು ಮೃತಪಟ್ಟ ಮಹಿಳೆಯರಿಗೆ ಮತ್ತು ಶ್ರೀಮಂತ ಕುಟುಂಬಗಳ ತೆರಿಗೆದಾರ ಕುಟುಂಬಗಳ ಮಹಿಳೆಯರಿಗೆ ಸಂದಾಯ ಆಗಿದೆ ಅಂತೆ. ಇಷ್ಟೇನಾ? ಅವತ್ತು ಹಣಕಾಸು ಸಚಿವರು ಯಾರಾಗಿದ್ರು? ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಾಗಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿದ್ರು. ಅದಷ್ಟೇ ಅಲ್ಲ, ಈ ಇಡೀ ಯೋಜನೆಗಳ ಉಸ್ತುವಾರಿಯಾಗಿ ರಾಜ್ಯ, ಜಿಲ್ಲೆ ಮತ್ತು ತಾಲೂಕ್ ಮಟ್ಟದಲ್ಲಿ ಅನೇಕ ಜನ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರನ್ನ ಮಾನಿಟರಿಂಗ್ ಕಮಿಟಿ, ಉಸ್ತುವಾರಿ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನಾಗಿ ನೇಮಿಸಿದ್ರು. ರಾಜ್ಯ ಮಟ್ಟದಲ್ಲಿ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಅಧ್ಯಕ್ಷರು ಮತ್ತು 7 ಮಂದಿ ಉಪಾಧ್ಯಕ್ಷರು, ರಾಜ್ಯ ಸಚಿವ ದರ್ಜೆಯ ಉಪಾಧ್ಯಕ್ಷರು, ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ, ತಾಲೂಕ್ ಮಟ್ಟದಲ್ಲಿ ಕೂಡ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ. ಇವರು ಹೊರತುಪಡಿಸಿ ನಿರ್ದಿಷ್ಟ ಸಂಖ್ಯೆಯ ಸದಸ್ಯರುಗಳು ಕೂಡ. ಈ ಅಧ್ಯಕ್ಷ ಉಪಾಧ್ಯಕ್ಷರುಗಳಿಗೆ ಮಾಸಿಕ ವೇತನ ಭತ್ಯೆ ಖಚಿತವಾಗಿ ಸಿಗ್ತಾ ಇತ್ತು. ಇನ್ನು ಸದಸ್ಯರುಗಳಿಗೆ ಅವ್ರು ಮೀಟಿಂಗ್ ನಡೆಸಿದಾಗಲೆಲ್ಲ ಸಿಟ್ಟಿಂಗ್ ಫೀ ಕೊಡ್ತಾ ಇದ್ರು. ಈ ಮಾನಿಟರಿಂಗ್ ಕಮಿಟಿ ಅಂದ್ರೆ ಕಾಂಗ್ರೆಸ್ ಕೇಡರ್ಗಳ ಕಮಿಟಿಗಳಿಗೆ ಇವ್ರಿಗೆಲ್ಲ ಉದ್ಯೋಗ ಖಾತ್ರಿ ಯೋಜನೆ ಆಗೋಗ್ಬಿಡ್ತು. ಈ ಗ್ಯಾರಂಟಿ ಯೋಜನೆಗಳಿದ್ದಾಗೆ ಅವ್ರಿಗೆಲ್ಲ ಉದ್ಯೋಗ ಭದ್ರತೆ ಸಿಕ್ತು. ತಿಂಗಳಿಗೆ 2,80,00,000 ರೂಪಾಯಿದಷ್ಟು ಸಂಬಳ ವೇತನಕ್ಕೆ ಖರ್ಚಾಗ್ತಾ ಬಂದಿದೆ. ಪ್ರತಿ ತಿಂಗಳು 2,80,00,000ದಂತೆ ಈಗಾಗಲೇ 36 ತಿಂಗಳು ದಾಟೋಗ್ಬಿಟ್ಟಿದೆ. ಅಂತೂ ಸುಮಾರು 4,000 ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರಿಗೆ ಒಂದು ಉದ್ಯೋಗವನ್ನ ದಯಪಾಲಿಸಿದ್ದಾಯ್ತು. ಇವರೆಲ್ಲ ಏನ್ ಮಾಡ್ತಾ ಇದ್ರು? ಇವ್ರಿಗೆ ಗೊತ್ತಿರಲಿಲ್ವಾ ತಮ್ಮ ವ್ಯಾಪ್ತಿಗೆ ತಮ್ಮ ಭೌಗೋಳಿಕ ವ್ಯಾಪ್ತಿಗೆ ಬರತಕ್ಕ ಫಲಾನುಭವಿಗಳು ಎಂಥವ್ರು, ಅವರು ಬದುಕಿದ್ದಾರೋ ಸತ್ತಿದ್ದಾರೋ, ಅರ್ಹರಿದ್ದಾರೋ ಇಲ್ವೋ, ತೆರಿಗೆದಾರರ ಕುಟುಂಬದವರೋ ಅಥವಾ ಬಡ ಕುಟುಂಬದವರೋ, ಇದನ್ನ ಪರಿಶೋಧನೆ ಮಾಡೋ ಅಧಿಕಾರವೂ ಇರಲಿಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಮಾಹಿತಿ ಇರಲಿಲ್ಲ ಅಂತ ಕಾಣುತ್ತೆ. ಒಮ್ಮೆ ಈ CAG ವರದಿ ಬಂದಾಕ್ಷಣ ಅನೇಕ ಜನ ಈ ರೀತಿ ಜಿಲ್ಲಾ ತಾಲೂಕ್ ಮಟ್ಟದ ಮಾನಿಟರಿಂಗ್ ಕಮಿಟಿ ಸದಸ್ಯರಿಗೆ ಕೇಳಿದಾಗ ಪಾಪ ಅವ್ರು ಹೇಳಿದ್ರು, ಇಲ್ಲ ಹಣಕಾಸು ಇಲಾಖೆಯಿಂದ ನಮ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇರಲಿಲ್ಲ. ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಅರ್ಹರು ಎಷ್ಟರಿದ್ದಾರೆ, ಅನರ್ಹರಿಗೆ ಎಷ್ಟು ಸಂದಾಯ ಆಗಿದೆ, ಆ ಮಾಹಿತಿ ಕೂಡ ಯಾರು ಕೊಡ್ಲಿಲ್ಲ ಅಂತಂದ್ಬಿಟ್ಟು ಇದನ್ನೇನ್ ಅನ್ಬೇಕು? ಈ ಕಾಂಗ್ರೆಸ್ಸಿಗರು ತಮಗೆ ಸಂಬಂಧ ಪಡೆದ ಅಯೋಧ್ಯ ರಾಮ ಮಂದಿರದಲ್ಲಿ ನಡೆದಿರೋ ಗೋಲ್ಮಾಲ್ ಬಗ್ಗೆ ಭಾರಿ ಹೇಳಿಕೆ ಕೊಡ್ತಾ ಇದ್ದಾರೆ. ತಾವು ನಡೆಸ್ತಿರೋ ಆಡಳಿತ ವ್ಯವಸ್ಥೆ ಮಾತ್ರ ಪರಿಶುದ್ಧವಾಗಿದೆ, ಪಾರದರ್ಶಕವಾಗಿದೆ, ಪ್ರಾಮಾಣಿಕವಾಗಿದೆ. ಅಲ್ಲಿ ಮಾತ್ರ ನರೇಂದ್ರ ಮೋದಿ ಕಟ್ಟಿದ ಅಯೋಧ್ಯ ರಾಮ ಮಂದಿರದಲ್ಲಿ ನಡೆದಿರೋ ಗೋಲ್ಮಾಲ್ ಏನಿದೆ ಅದು ಬಹಳ ಭಯಂಕರವಾದ ಪಾಪ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮೊದಲು ನಿಮ್ಮ ಮನೆ ನೋಡಿ, ನಿಮ್ಮ ತಟ್ಟೆಯಲ್ಲಿ ಏನ್ ಬಿದ್ದಿದೆ ನೋಡ್ಬಿಟ್ಟು ಉಳಿದವರ ಬಗ್ಗೆ ಮಾತಾಡಿ. ಯಾಕೆ ಈ ಪ್ರಮಾಣದ ದುರ್ವಿನಿಯೋಗಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರು? ಇವತ್ತು ಉತ್ತರ ಕೊಡ್ಬೇಕಾದವರು ಆವತ್ತಿನ ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅತ್ಯಂತ ಡೈನಮಿಕ್ ಸಚಿವೆ ಅನ್ಸ್ಕೊಂಡಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್. ಯಾಕೆ ಸುಮ್ಮನಾಗ್ಬಿಟ್ಟಿದ್ದೀರಿ? ಇಷ್ಟೆಲ್ಲ ರಾದ್ದಾಂತ ಆದ್ಮೇಲೆ ಒಂದೇ ಒಂದು ಪ್ರತಿಕ್ರಿಯೆ ಕೊಡ್ಬೇಕಾಗಿತ್ತು. ಬಹುಶಃ ನಿಮ್ಮ ಕಣ್ಣು ತಪ್ಪಿಸ್ಬಿಟ್ಟು ಮಾಡಿರ್ಬಹುದು, ನಿಮಗೆ ಏಮಾರಿಸ್ಬಿಟ್ಟು ನಮ್ಮ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿರ್ಬಹುದು, ಅಥವಾ ಜನರು ಕೂಡ ಸರ್ಕಾರಕ್ಕೆ ಭಾರಿ ಪ್ರಮಾಣದಲ್ಲಿ ವಂಚನೆ ಮಾಡಿರ್ಬಹುದು. ಯಾವುದಕ್ಕೂ ಕನಿಷ್ಠ ಸೌಜನ್ಯ ಅಂತಂದ್ರೆ ಅವತ್ತು ಸಚಿವೆಯಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ DK ಶಿವಕುಮಾರ್ ಮಂತ್ರಿಮಂಡಲ ಸೇರ್ಲಿಕ್ಕೂ ಕೂಡ ಉತ್ಸುಕರಾಗಿದ್ದಾರೆ. ನಿಮ್ಮ ಮರು ನೇಮಕಕ್ಕಿಂತ ಮುಂಚೆ ಇಷ್ಟೆಲ್ಲ ರಾದ್ದಾಂತಕ್ಕೆ ಈ ಪ್ರಮಾಣದ ಸುಮಾರು 20,000 ಕೋಟಿಗೂ ಮೀರಬಹುದಾದ ಈ ಹಣ ದುರ್ವಿನಿಯೋಗಕ್ಕೆ ಯಾರ ಕಾರಣ, ಯಾವ ಸನ್ನಿವೇಶಗಳು ಕಾರಣ ಅಂತ ಉತ್ತರ ಕೊಡ್ಬೇಕು ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.